ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಮೈ ಎನದರ್ ವ್ಲಾಗ್. ಇದು ಗುರುವಾರದ ವ್ಲಾಗ್. ಇವತ್ತಿನ ದಿನ ಹೇಗಿತ್ತು ಅನ್ನೋವಂಥ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ಗಳನ್ನು ತಗೊಂಡಿದ್ದೀನಿ. ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಈ ವಿಡಿಯೋನ ಯಾರಾದರೂ ಮೊದಲ ಬಾರಿ ನೋಡ್ತಾ ಇರೋದಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಅದರಲ್ಲಿ ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗನೆ ಸಿಗುತ್ತೆ. ಇವತ್ತು ಗುರುವಾರ ಆಗಿರೋದ್ರಿಂದ ಬೆಳಗ್ಗೆ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬೆಳಗ್ಗೆ ಎದ್ದು ದೇವರ ಕೋಣೆ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆಗೆ ಬೇಕಾಗಿರುವಂಥ ಹೂವು, ಹಣ್ಣು ಹಾಗೆ ದೇವರ ಪಾತ್ರೆ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಇನ್ನು ಪೂಜೆ ಮಾಡಬೇಕಷ್ಟೆ. ಇವಾಗ ನನ್ನ ಪೂಜೆ ಎಲ್ಲ ಮುಗೀತು. ಇನ್ನು ತಿಂಡಿ ತಿನ್ನಬೇಕು. ಇವತ್ತು ಮಕ್ಕಳು ಮನೆಯಲ್ಲಿದ್ದಾರೆ. ನಿನ್ನೆ ಎಲ್ಲ ತುಂಬ ಮಳೆ ಇದ್ದದ್ರಿಂದ ಇವತ್ತು ಶಾಲೆಗೆಲ್ಲ ರಜೆ ಕೊಟ್ಟಿದ್ದಾರೆ ಅವರಿಗೆ. ನಾನಿವಾಗ ತಿಂಡಿ ತಿಂತಾ ಇದ್ದೀನಿ. ನಮಗೆ ಇವತ್ತು ಬ್ರೇಕ್ಫಾಸ್ಟಿಗೆ ಹೆಸರು ಮತ್ತು ಅವಲಕ್ಕಿ ಕಲಿಸಿದ್ದು. ತುಂಬ ಒಳ್ಳೆ ಕಾಂಬಿನೇಷನ್ ಇದು. ಹಾಗೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ನನಗೆ ತುಂಬ ಇಷ್ಟ ಇದು. ಹಾಗೆ ಇವಾಗ ನಾನು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಇಲ್ಲಿ ನಾನು ಶಂಖಪುಷ್ಪದ ಟೀ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನಮ್ಮ ಮನೇಲಿ ಶಂಖಪುಷ್ಪ ಗಿಡ ಇರೋದ್ರಿಂದ ಅದರಲ್ಲಿ ತುಂಬ ಹೂ ಬಿಟ್ಟಿತ್ತು. ಹಾಗೆ ಅದರಲ್ಲಿ ಒಂದು ಟೀ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಟೀ ಮಾಡೋದಕ್ಕೆ ಏನಿಲ್ಲ, ಇದನ್ನು ಬಿಸಿನೀರಲ್ಲಿ ಸ್ವಲ್ಪ ಹೂ ಹಾಕಿ ಕುದಿಸೋದು ಮತ್ತು ಫಿಲ್ಟರ್ ಮಾಡಿ ಕುಡಿಯೋದಷ್ಟೇ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು. ಇದು ಶುಗರ್ ಇರುವವರಿಗೆ ಹಾಗೆ ಕೊಲೆಸ್ಟ್ರಾಲ್ಗೆ ಎಲ್ಲ ತುಂಬ ಒಳ್ಳೆಯದು. ಹಾಗೆ ಸ್ಕಿನ್, ತಲೆ ಕೂದಲಿಗೂ ಕೂಡ ಒಳ್ಳೆಯದು. ಹಾಗಾಗಿ ಎಲ್ಲರಿಗೂ ಮಾಡಿ ಕೊಡ್ತಾ ಇದ್ದೀನಿ. ಇವಾಗ ತಿಂಡಿ ಎಲ್ಲ ಆದಮೇಲೆ ಮಧ್ಯಾಹ್ನದ ಅಡಿಗೆ ರೆಡಿ ಮಾಡಿದ್ದೀವಿ. ನಮಗೆ ಇವತ್ತು ಸೊಪ್ಪಿನ ಸಾರು, ಹಾಗೆ ಅದರ ಜೊತೆಗೆ ಬೀಟ್ರೂಟ್ ಪಲ್ಯ ಮಾಡಿದ್ದೀವಿ. ಸೊಪ್ಪಿನ ಸಾರು ರೆಡಿ ಆಯಿತು ನೋಡಿ. ಇದು ಮಸ್ಸೊಪ್ಪು ಸಾರು. ಸಂಜೆ ರಾಗಿ ಮುದ್ದೆ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ಸೊಪ್ಪಿನ ಸಾರು ಮಾಡಿದ್ದೀನಿ. ಹಾಗೆ ಮಧ್ಯಾಹ್ನ ಮೇಲೆ ನಾವು ಉಡುಪಿಗೆ ಹೊರಟಿದ್ದೀವಿ. ಉಡುಪಿಯಲ್ಲಿ ಸ್ವಲ್ಪ ಕೆಲಸ ಇತ್ತು, ಹಾಗೆ ಉಡುಪಿಗೆ ಹೋಗ್ತಾ ಇದ್ದೀವಿ. ನಾನು ಮತ್ತು ಧೃತಿ ಹಾಗೆ ನನ್ನ ಮಗಳು ಇದ್ದಾಳೆ. ಅಣ್ಣ ಮತ್ತು ಅಪ್ಪ ಒಟ್ಟಿಗೆ ಹೋಗ್ತಾ ಇದ್ದೀವಿ. ನೋಡಿ ವೆದರ್ ಎಷ್ಟು ಚೆನ್ನಾಗಿದೆ. ಮಳೆ ಇಲ್ಲ ಇವತ್ತು, ಮಕ್ಕಳಿಗೆ ರಜೆ ಇತ್ತು. ಮಳೆ ಫುಲ್ಲು ಮೋಡಾಗಿದೆ ನೋಡಿ. ಹಾಗೆ ನದಿ ಎಲ್ಲ ಫುಲ್ಲಾಗಿದೆ, ನೋಡ್ಬೋದು ನೀವು. ನೋಡಿ ಇಲ್ಲಿ ಒಂದೇ ಮಳೆಗೆ ಫುಲ್ಲಾಗಿತ್ತು ನದಿ ಎಲ್ಲ. ಉಡುಪಿಯಲ್ಲಿ ಕೆಲಸ ಎಲ್ಲ ಮುಗಿಸಿ ರಿಟರ್ನ್ ಬರುವಾಗ ನಾವು ಇಲ್ಲಿ ಒಂದು ಕಡೆ ತಿಂಡಿ ತಿನ್ನುವಂತ ಹೋದ್ವಿ ಸಂಜೆ. ಇಲ್ಲಿ ನೋಡಿ ನಮ್ಮ ಧೃತಿ ಪಾನಿಪುರಿ ತಿಂತಾ ಇದ್ದಾಳೆ. ಹಾಗೆ ನಾನು ಪಾವ್ ಭಾಜಿ ತಗೊಂಡೆ, ತುಂಬ ಚೆನ್ನಾಗಿತ್ತು. ಹಾಗೆ ಅಲ್ಲಿ ತಿಂಡಿ ಎಲ್ಲ ತಿಂದ್ಕೊಂಡು ಮತ್ತೆ ವಾಪಸ್ ಹೊರಟ್ವಿ ನಾವು. ಹಾಗೆ ಮನೆಗೆ ಬಂದ ಮೇಲೆ ಇವಾಗ ನಾನು ರಾತ್ರಿಗೆ ರಾಗಿ ಮುದ್ದೆ ಮಾಡೋಣ ಅಂತ ಒಳಗೆ ಕಿಚನಿಗೆ ಬಂದೆ. ನಾನಿಲ್ಲಿ 1 ಕಪ್ ರಾಗಿ ಹಿಟ್ಟಲ್ಲಿ ಮಾಡ್ತಾ ಇದ್ದೀನಿ ರಾಗಿ ಮುದ್ದೆ. 1 ಕಪ್ ರಾಗಿ ಹಿಟ್ಟಿಗೆ 1.5 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು 1-2 ಚಮಚದಷ್ಟು ರಾಗಿ ಹಿಟ್ಟು ಹಾಕೋಬೇಕು. ಮೊದಲಿಗೆ ಹಿಟ್ಟು ಹಾಕ್ಕೊಂಡು ಈ ಥರ ಅದನ್ನು ಒಂದು ಸಲ ಕುದಿಸ್ಕೊಳ್ಬೇಕು ಚೆನ್ನಾಗಿ. ಅದು ಕುದಿ ಬಂದ ಮೇಲೆ ಇವಾಗ ರಾಗಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಇವಾಗ ಮುಚ್ಚಿ ಇಟ್ಕೋಬೇಕು ಸ್ವಲ್ಪ ಹೊತ್ತು, 1-2 ನಿಮಿಷ ಮುಚ್ಚಿ ಇದನ್ನು ಚೆನ್ನಾಗಿ ಕುದಿಸಬೇಕು. ಇದಿವಾಗ ಚೆನ್ನಾಗಿ ಕುದ್ದ ಮೇಲೆ ನಾನು ಇದರಲ್ಲಿ ಸ್ವಲ್ಪ ನೀರನ್ನು ತೆಗೆದಿಡ್ತಾ ಇದ್ದೀನಿ. ನೀರು ಜಾಸ್ತಿ ಆಗೋದ್ರೆ ಮುದ್ದೆ ಕೂಡ ಚೆನ್ನಾಗಿ ಗಟ್ಟಿಯಾಗಿ ಬರೋದಿಲ್ಲ. ಅದಕ್ಕೋಸ್ಕರ ನೀರನ್ನು ತೆಗೆದಿಟ್ರೆ ಮತ್ತೆ ಬೇಕಿದ್ರೆ ಹಾಕ್ಕೊಳ್ಬೋದು. ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದರಲ್ಲಿರುವಂಥ ಉಂಡೆಯನ್ನೆಲ್ಲ ನಾವು ಈ ಸೌಟಿಂದ ತೆಗಿಬೇಕು. ಇದರಲ್ಲಿ ಸ್ವಲ್ಪ ಕೂಡ ಉಂಡೆ ರೀತಿ ಇರಬಾರ್ದು, ಈ ಥರ ಸೌಟಿಂದನೇ ತೆಗಿಲಿಕ್ಕಾಗ್ತದೆ ನೋಡಿ. ಇದರಲ್ಲಿರುವಂಥ ಉಂಡೆ ಎಲ್ಲ ಹೋದ ನಂತರ ಮತ್ತೆ ಗ್ಯಾಸ್ ಆನ್ ಮಾಡಿಕೊಂಡು ಇದನ್ನು ಗ್ಯಾಸ್ ಮೇಲೆ ಇಟ್ಕೋಬೇಕು. ಇದನ್ನು ಸ್ಲೋ ಉರಿಯಲ್ಲಿ ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಬೇಕು. ಇವಾಗ ನೋಡಿ ಒಂದು 5 ನಿಮಿಷ ಆದಮೇಲೆ
ಇದು ಹಿಟ್ಟೆಲ್ಲ ಚೆನ್ನಾಗಿ ಬೆಂದಿದೆ. ನೀವು ಹಿಟ್ಟು ಬೆಂದಿದೆ ಅಂತ ನೋಡೋದಕ್ಕೆ ತಣ್ಣೀರಲ್ಲಿ ಸ್ವಲ್ಪ ಕೈ ಅದ್ಕೊಂಡು ಇದನ್ನು ಮುಟ್ಟಿದ್ರೆ ಕೈಗೆ ಅಂಟದಿದ್ರೆ ಇದು ಹಿಟ್ಟು ಚೆನ್ನಾಗಿ ಬೆಂದಿದೆ ಅಂತ. ಇವಾಗ ಇದು ನೋಡಿ ಚೆನ್ನಾಗಿ ಬೆಂದಿದೆ. ಇವಾಗ ಕೈಗೆ ಸ್ವಲ್ಪ ತಣ್ಣೀರು ಮಾಡಿಕೊಂಡು ಈ ಥರ ಬಿಸಿ ಇರುವಾಗಲೇ ಮುದ್ದೆ ಕಟ್ಟಬೇಕು. ನಮಗೆ ಎಷ್ಟು ದೊಡ್ಡ ಮುದ್ದೆ ಬೇಕು ಅಷ್ಟು ದೊಡ್ಡ ಪ್ರಮಾಣ ತಗೊಂಡು ಈ ಥರ ಪ್ಲೇಟ್ ಮೇಲೆ ಈ ಥರ ಮುದ್ದೆ ಕಟ್ಟಿದರೆ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಮುದ್ದೆ ಬಂತು. ಇವಾಗ ನೋಡಿ ರಾಗಿ ಮುದ್ದೆ ರೆಡಿಯಾಗಿದೆ. ಇದನ್ನು ಇವಾಗ ನಾನು ಸೊಪ್ಪಿನ ಸಾರು ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಇದೊಂದು ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು. ರಾಗಿ ಮುದ್ದೆ ಜೊತೆಗೆ ಸೊಪ್ಪಿನ ಸಾರು ನಾನು ವಾರಕ್ಕೊಂದ್ಸಲ ಆದರೂ ಮಾಡ್ತಾ ಇರ್ತೀನಿ ಇದನ್ನು. ಹಾಗೆ ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನನ್ನ ವಿಡಿಯೋವನ್ನು ನೋಡ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.